ನಮಸ್ಕಾರ ಸ್ನೇಹಿತರೆ, ನಾನು ಚರಣ್ ಐವರ್ನಟ್ ಪೀಪಲ್ ಟಿವಿಗೆ ಸ್ವಾಗತ. ಸೊ ದೇಶದಲ್ಲಿ ಜನರು ದಿನೇ ದಿನೇ ಬಡವರಾಗ್ತಾ ಹೋಗ್ತಾ ಇದ್ರೆ ಈ 5 ಕುಟುಂಬಗಳು ಮಾತ್ರ ಕುಬೇರರ ಸಂತತಿಯಂತೆ ತಮ್ಮ ಸಂಪತ್ತನ್ನು ಹೆಚ್ಚಿಸುತ್ತಲೇ ಇದ್ದಾರೆ. ಭಾರತದ 5 ಶ್ರೀಮಂತ ಕುಟುಂಬಗಳ ಸಂಪತ್ತು 2019ರಿಂದ 2025 ನಡುವೆ 400% ಹೆಚ್ಚಾಗಿದೆ. ಇದು ಏಪ್ರಿಲ್ 1, 2026 ಬುಧವಾರ ಪ್ರಕಟ ಆದ ಒಂದು ಅಧ್ಯಯನದ ಮಾಹಿತಿ, ಒಂದು ವರದಿಯ ರಿಪೋರ್ಟ್ ಇದು. ದೇಶ ಅದಾನಿ ಅಂಬಾನಿಯಿಂದ ನಡೀತಾ ಇದೆ. ಇವರು ಶ್ಯಾಡೋ ಪ್ರೈಮ್ ಮಿನಿಸ್ಟರ್ಗಳಂತೆ ಕೆಲಸ ಮಾಡ್ತಾ ಇದ್ದಾರೆ, ಅದರಲ್ಲಿ ಡೌಟೇ ಇಲ್ಲ. ಅದಕ್ಕೆ ಸುಶಿಕ್ಷಿತನಲ್ಲದ ಒಬ್ಬ ಪ್ರಧಾನಿ ದೇಶವನ್ನು ಆಳುವಾಗ ಆತ ಸಿರಿವಂತರಿಗೆ ಬೇಕಾದಂತೆ ದೇಶವನ್ನು ಆಳುತ್ತಾನೆ. ಇದು ಸಾಮಾನ್ಯ. ಇದು ಭಾರತದ ಸದ್ಯದ ಪರಿಸ್ಥಿತಿ. ಸೊ ವೆಲ್ತ್ ಟ್ರ್ಯಾಕರ್ ಇಂಡಿಯಾ 2026 ಅನ್ನೋದು ಅಧ್ಯಯನ. ಇದು ಸೆಂಟರ್ ಫಾರ್ ಫಿನಾನ್ಷಿಯಲ್ ಅಕೌಂಟಬಿಲಿಟಿ ಅಂಡ್ ಟ್ಯಾಕ್ಸ್ ದಿ ಆಫ್ ಅಭಿಯಾನದ ಒಂದು ಸಂಸ್ಥೆಗಳು ಬಿಡುಗಡೆ ಮಾಡಿರುವಂತಹ ವರದಿ ಇದು. ಸೊ ಈ ಅಧ್ಯಯನದ ಪ್ರಕಾರ ದೇಶದಲ್ಲಿ ಅತ್ಯಂತ ಶ್ರೀಮಂತ 1688 ಜನ ಅತ್ಯಂತ ಶ್ರೀಮಂತ ಜನರ ಮೇಲೆ ಪ್ರೋಗ್ರೆಸಿವ್ ವೆಲ್ತ್ ಟ್ಯಾಕ್ಸ್ ಅನ್ನು ಹಾಕಿದ್ರೆ ದೇಶದ ಬೇರೆ ಬೇರೆ ಕಲ್ಯಾಣ ಯೋಜನೆಗಳಿಗೆ 10 ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚು ಹಣ ಸಂಗ್ರಹ ಆಗ್ಬೋದು ಅಂತ ಈ ವರದಿ ಹೇಳುತ್ತದೆ. ಅವ್ರ ಮೇಲೆ ಟ್ಯಾಕ್ಸ್ ಹಾಕಿದ್ರೆ ಏನೇನೋ ದೊಡ್ಡ ದೊಡ್ಡ ಯೋಜನೆಗಳನ್ನ ದೇಶದಲ್ಲಿ ತರಬಹುದು ಅಂತ ಈ ವರದಿ ಹೇಳ್ತಾ ಇದೆ. ಸೊ ಈ ಅಧ್ಯಯನವು 1,000 ಕೋಟಿಗಿಂತ ಹೆಚ್ಚು ನಿವ್ವಳ ಸಂಪತ್ತನ್ನು ಹೊಂದಿರುವವರನ್ನ ಅತ್ಯಂತ ಶ್ರೀಮಂತರು ಅಂತ ಕರೆದಿದೆ. ಅಧ್ಯಯನದ ಪ್ರಕಾರ ದೇಶದ ಒಟ್ಟು ಸಂಪತ್ತಿನಲ್ಲಿ 50% ಅಂದ್ರೆ ಕೆಳಗಿನ 50% ಜನರ ಅಂದ್ರೆ ಸಾಮಾನ್ಯ ಜನರ ಪಾಲು 2024 ವೇಳೆಗೆ 6.4% ನಲ್ಲಿ ನಿಂತಿದೆ, ಸ್ಥಗಿತಗೊಂಡಿದೆ. ಸೊ ಭಾರತವು ಬ್ರಿಟಿಷರ ಕಾಲದಲ್ಲಿ ಇದ್ದಂತಹ ಅಸಮಾನತೆಯನ್ನು ಈಗಲೂ ಕೂಡ ಎದುರಿಸ್ತಾ ಇದೆ. ದೇಶದ ಶ್ರೀಮಂತ 1% ಜನರು ತಮ್ಮ ರಾಷ್ಟ್ರೀಯ ಸಂಪತ್ತಿನ 40%, 40%ಗಿಂತ ಹೆಚ್ಚನ್ನ ನಿಯಂತ್ರಿಸ್ತಾ ಇದ್ದಾರೆ ಅಂತ ವರದಿ ಹೇಳ್ತಾ ಇದೆ. ಸೊ ಈ ಅಧ್ಯಯನದ ಪ್ರಕಾರ ದೇಶದ ಅತ್ಯಂತ ಶ್ರೀಮಂತರ ಒಟ್ಟು ಸಂಪತ್ತು 166 ಲಕ್ಷ ಕೋಟಿ ದಾಟಿದೆ. ಇದು ಭಾರತದ ಒಟ್ಟು ಆಂತರಿಕ ಉತ್ಪನ್ನ ಅಂದ್ರೆ GDPಯ ಸುಮಾರು 50% ಆಗಿದೆ. 50% ಭಾರತದ 50% GDP ಅಷ್ಟು ದೇಶದ ಶ್ರೀಮಂತರ ಸಂಪತ್ತು ಈ ದೇಶದಲ್ಲಿ ಇದೆ. ಸೊ 1688 ಅತ್ಯಂತ ಶ್ರೀಮಂತ ಕುಟುಂಬಗಳ ಮೇಲೆ 2% ನಿಂದ 6% ವರೆಗೆ ಪ್ರೋಗ್ರೆಸಿವ್ ವೆಲ್ತ್ ಟ್ಯಾಕ್ಸ್ ಅನ್ನು ಹಾಕಿದ್ರೆ, ಅವರಿಗೆ ಹೆಚ್ಚುವರಿ 1/3 ಭಾಗ ವಾರಸು ತೆರಿಗೆಯನ್ನು ಹಾಕಿದ್ರೆ ದೇಶವು ವಾರ್ಷಿಕವಾಗಿ ವರ್ಷಕ್ಕೆ 10.6 ಲಕ್ಷ ಕೋಟಿಯನ್ನ ಸಂಗ್ರಹಿಸಿ ಒಳ್ಳೊಳ್ಳೆ ಯೋಜನೆಗಳಿಗೆ ಖರ್ಚು ಮಾಡಬಹುದು ಅಂತ ಈ ವರದಿ ಹೇಳ್ತಾ ಇದೆ. ಇದರಿಂದ ಆಗುವ ಪ್ರಯೋಜನಗಳೇನು ಅಂದ್ರೆ, ಈಗ ಆರೋಗ್ಯ ಮತ್ತೆ ಶಿಕ್ಷಣಕ್ಕೆ ಏನು ಬಜೆಟ್ ಹಾಕ್ತಾ ಇದ್ದಾರೆ ಅದರ ಖರ್ಚನ್ನ GDPಯ 1% ಹೆಚ್ಚಿಸಬಹುದು. ಇನ್ನು ಪ್ರತಿಯೊಬ್ಬ ಮುದುಕರಿಗೂ ಕೂಡ ಪ್ರತಿ ತಿಂಗಳು 12,000 ರೂಪಾಯಿ ಪೆನ್ಷನ್ ಅನ್ನ ಕೊಡಬಹುದು. ಸೊ ಅಧ್ಯಯನದ ಪ್ರಕಾರ ರಿಲಯನ್ಸ್ ಇಂಡಸ್ಟ್ರೀಸ್ ನ ಮುಖೇಶ್ ಅಂಬಾನಿಯವರ ಸಂಪತ್ತು 2019ರಿಂದ 2025 ನಡುವೆ 153% ಹೆಚ್ಚಾಗಿದೆ. ಈ ಅವಧಿಯಲ್ಲಿ ಅವರ ಮೇಲೆ 2% ಟ್ಯಾಕ್ಸ್ ಹಾಕಿದ್ರೆ 2% ವೆಲ್ತ್ ಟ್ಯಾಕ್ಸ್ ಹಾಕಿದ್ರೆ 3 ವರ್ಷಗಳ ಕಾಲ ಇಡೀ ದೇಶದಲ್ಲಿ 10ನೇ ಕ್ಲಾಸು ಮಕ್ಕಳಿಗೆ ಉಚಿತ ಲ್ಯಾಪ್ಟಾಪ್ ಅನ್ನು ಕೊಡುವಷ್ಟು ಹಣ ಸಿಗ್ತಾ ಇತ್ತು. ಇನ್ನು ಅದಾನಿ ಗ್ರೂಪ್ ನ ಗೌತಮ್ ಅದಾನಿ ಮೇಲೆ ಅದಾನಿಯ ಸಂಪತ್ತೇನಿದೆ ಅದು ಇದೇ ಅವಧಿಯಲ್ಲಿ 625% ಹೆಚ್ಚಾಗಿದೆ. 625% ಹೆಚ್ಚಾಗಿದೆ. ಅವ್ರ ಮೇಲೆ 2% ತೆರಿಗೆಯನ್ನು ಹಾಕಿದ್ರೆ ದೇಶದ ಇಡೀ ಎಲ್ಲ ಜನರಿಗೆ ಎರಡು ಪೂರ್ತಿ ವರ್ಷಗಳ ಕಾಲ ಉಚಿತ ಪ್ರಾಥಮಿಕ ಆರೋಗ್ಯ ಸೇವೆಯನ್ನು ಕೊಡಬಹುದು. ಇದರ ಜೊತೆಗೆ ಈ ಪೊಲ್ಯೂಷನ್ ಇಂದ ಹೆಚ್ಚು ಸಮಸ್ಯೆಯನ್ನು ಎದುರಿಸುವಂತಹ 8 ಕೋಟಿ ಕುಟುಂಬಗಳಿಗೆ ಫ್ರೀಯಾಗಿ ಏರ್ ಪ್ಯೂರಿಫೈಯರ್ ಅನ್ನ ಕೊಡಬಹುದು. ಈ ಅಂಕಿಅಂಶಗಳು ಯೋಜನೆಗಳಿಗೆ ಹಣ ಇಲ್ಲ ಅಂತ ಹೇಳುವ ಸರ್ಕಾರದ ಹೇಳಿಕೆ ಎಷ್ಟು ಬಾಲಿಶ ಮತ್ತೆ ಮೂರ್ಖತನದಿಂದ ಕೂಡಿದೆ ಅನ್ನೋದನ್ನ ಬಹಿರಂಗಪಡಿಸುತ್ತದೆ. ಸರ್ಕಾರ ಕಾರ್ಪೊರೇಟ್ಗಳಿಗೆ ತೆರಿಗೆ ಕಡಿಮೆ ಮಾಡ್ತಾ ಇರುವಾಗ, ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ತೆರಿಗೆಯನ್ನು ಕಡಿಮೆ ಮಾಡ್ತಾ ಇರುವಾಗ, ಸಾಮಾನ್ಯ ಕಷ್ಟಪಡುವ ಜನರು ದೊಡ್ಡ ಕಂಪನಿಗಳಿಂದ ಹೆಚ್ಚೆಚ್ಚು ತೆರಿಗೆ ಕಟ್ತಾ ಇರೋದು ಆತಂಕಕಾರಿ ಅಂತ ಈ ವರದಿ ಹೇಳುತ್ತದೆ. ಕಳೆದ 11 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಇಂತಹ ದೊಡ್ಡ ದೊಡ್ಡ ಶ್ರೀಮಂತ ಉದ್ಯಮಿಗಳ 19.6 ಲಕ್ಷ ಕೋಟಿ ಸಾಲವನ್ನ ಮನ್ನಾ ಮಾಡಿದೆ. ಇವತ್ತು ಭಾರತ 2 ಭಾಗ ಆಗಿದೆ. ಒಂದು ಕಡೆ ಬೆರಳೆಣಿಕೆಯಷ್ಟು ಜನರು ಅವರ ಸಂಪತ್ತು ಲಕ್ಷ ಕೋಟಿಗಳಲ್ಲಿ ಹೆಚ್ಚುತ್ತಾ ಇದೆ. ಇನ್ನೊಂದು ಕಡೆ ಸಾಲದಲ್ಲಿ ಮುಳುಗಿ ಅಸ್ಥಿರ ಉದ್ಯೋಗದಿಂದಾಗಿ ಹೆಚ್ಚಿನ ಸಾಮಾನ್ಯ ಜನರು ಕಷ್ಟಪಡ್ತಾ ಇದ್ದಾರೆ ಅಂತ ಸೆಂಟರ್ ಫಾರ್ ಫಿನಾನ್ಷಿಯಲ್ ಅಕೌಂಟಬಿಲಿಟಿ ನಿರ್ದೇಶಕ ಅನಿರ್ಬನ್ ಭಟ್ಟಾಚಾರ್ಯ ಹೇಳುತ್ತಾರೆ. ಸೊ ಸಂವಿಧಾನದ ಹಿಂದಿರುವ ಆಶಯಗಳನ್ನ ಮಣ್ಣುಪಾಲು ಮಾಡುವಂತಹ ಪರಿಸ್ಥಿತಿ ಈಗ ದೇಶದಲ್ಲಿದೆ. ಸೊ ಈ ಸೂಪರ್ ಶ್ರೀಮಂತರ ಮೇಲೆ ವೆಲ್ತ್ ಟ್ಯಾಕ್ಸ್ ಅನ್ನ ಹೇರಿ ಸಾರ್ವಜನಿಕ ಸೇವೆಗಳನ್ನ ಬಲಪಡಿಸೋದಕ್ಕೆ ಮತ್ತೆ ಪ್ರಜಾಪ್ರಭುತ್ವಕ್ಕೆ ಅಪಾಯವಾಗುವ ಅಸಮಾನತೆಯನ್ನ ಕಮ್ಮಿ ಮಾಡೋದಕ್ಕೆ ನಾವು
ಬೇಕಾದ ಸಂಪನ್ಮೂಲಗಳನ್ನು ಸೃಷ್ಟಿಸೋದು ತುಂಬಾ ಈಗಿನ ಅಗತ್ಯ. ಇವ್ರ ಮೇಲೆ ಹಾಕುವ ಟ್ಯಾಕ್ಸ್ ಬಡವರ ಮೂಲಭೂತ ಹಕ್ಕುಗಳನ್ನು ನೀಡೋದಕ್ಕೆ ಸಹಾಯ ಮಾಡಬಲ್ಲದು. ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ಶೇರ್ ಮಾಡೋದಕ್ಕೆ ಮರಿಬೇಡಿ.